ಭಾವ ಮೈದನನ್ನೇ ಕೊಲೆ ಮಾಡಿದ ಭಾವ ಮತ್ತು ಅಕ್ಕ 2023ರಲ್ಲಿ ನಡೆದ ಪ್ರಕರಣಕ್ಕೆ ಸಿಕ್ತು ನ್ಯಾಯ. ಭಾವ ಮೈದನನ್ನ ಅಕ್ಕ ಮತ್ತು ಭಾವ ಸೇರಿ ಕೊಲೆ ಮಾಡಿದ ಪ್ರಕರಣಕ್ಕೆ 2 ವರ್ಷಗಳ ನಂತರ ನ್ಯಾಯ ಸಿಕ್ಕಿರುವ ಘಟನೆ ಚಿತ್ರದುರ್ಗದಲ್ಲಿ ನಡೆದಿದೆ ಕಣ್ರಿ. ಇಲ್ಲಿನ ಅಪ್ಪರ್ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯವು ಅಕ್ಕ ಮತ್ತು ಭಾವನಿಗೆ ತಲಾ 50,000 ರೂಪಾಯಿ ದಂಡದ ಜೊತೆಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಹೀಗೆ ಫೋಟೋದಲ್ಲಿ ಕಾಣ್ತಿರೋರು ಹಿರಿಯೂರು ತಾಲೂಕಿನ ಪಿಲಾಲಿ ಗ್ರಾಮದ ತಿಮ್ಮರಾಜು ಮತ್ತು ರಾಧಮ್ಮ. ಇವರು ಹೊಳಲ್ಕೆರೆ ತಾಲೂಕಿನ ಶಿವಗಂಗಾ ಗ್ರಾಮದ ಬಸವರಾಜನನ್ನ ಬರ್ಬರವಾಗಿ ಹತ್ಯೆ ಮಾಡಿ ಪರಾರಿಯಾಗಿದ್ರು. ಇದೀಗ ನ್ಯಾಯಾಲಯ ಇಬ್ಬರಿಗೂ ಜೀವಾವಧಿ ಶಿಕ್ಷೆ ಪ್ರಕಟಿಸಿದೆ. ಸಾಲ ಮಾಡಿ ಹಣ ನೀಡದಿದ್ದಕ್ಕೆ ಕೊಲೆ, 40,000ಗಾಗಿ ತಮ್ಮನ ಜೀವ ತೆಗೆದ ಅಕ್ಕ. ಹೌದು, ಹಿರಿಯೂರು ತಾಲೂಕಿನ ಪಿಲಾಲಿ ಗ್ರಾಮದ ತಿಮ್ಮರಾಜು ಮತ್ತು ರಾಧಮ್ಮ ಇವರಿಬ್ರು ದಂಪತಿಗಳು. ರಾಧಮ್ಮಳ ಸಹೋದರ ಬಸವರಾಜ್ ಅಕ್ಕ ಮತ್ತು ಭಾವನ ಬಳಿ 40,000 ರೂಪಾಯಿ ಹಣವನ್ನ ಸಾಲ ಮಾಡಿದ್ದ. ಆದ್ರೆ ಸಾಲವನ್ನ ತೀರಿಸದೆ ಸತಾಯಿಸುತ್ತಿದ್ದಂತೆ. ಬಡ್ಡಿ ಸಾಲ ಸೇರಿ ಒಟ್ಟು 5 ಲಕ್ಷ ರೂಪಾಯಿ ಹಣ ಆತ ನೀಡಬೇಕಾಗಿತ್ತು. ಆದ್ರೆ ಹಣ ನೀಡದೆ ಅಕ್ಕನಿಗೆ ಮತ್ತೆ ಭಾವನಿಗೆ ಕೊಡ್ತೀನಿ ಅಂತ ಹೇಳ್ತಿದ್ದ. ಅದು 2023ರ ಜನವರಿ ತಿಂಗಳು 14ರಂದು ಗಂಡ ಹೆಂಡತಿ ಸೇರ್ಕೊಂಡು ಬಸವರಾಜನನ್ನ ಕೊಚ್ಚಿ ಕೊಲೆ ಮಾಡಿಬಿಟ್ಟಿದ್ರು. ವಿಚಾರವಾಗಿ ಚಿತ್ರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ತನಿಖಾ ಅಧಿಕಾರಿಗಳಾದ ರವೀಶ್ ಕೆಎನ್, ಸಿಪಿಐ ಹೊಳಲ್ಕೆರೆ ಆರೋಪಿತರನ್ನ ದಸ್ತಗಿರಿ ಮಾಡಿ ತನಿಖೆಯನ್ನ ಪೂರೈಸಿದ್ರು. ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿಯನ್ನ ಕೂಡ ಸಲ್ಲಿಸಿದ್ರು. ಚಿತ್ರದುರ್ಗದ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಿತ್ತು. ಈ ಕೊಲೆಯನ್ನ ಅಕ್ಕ ಮತ್ತು ಭಾವ ಸೇರಿಕೊಂಡೇ ಮಚ್ಚಿನಿಂದ ಕೊಲೆ ಮಾಡಿರೋದು ಸಾಬೀತಾಗಿದೆ. ಕೊಲೆ ಆರೋಪಿಗಳಿಗೆ 50,000 ರೂಪಾಯಿ ದಂಡ, ಗಂಡ ಹೆಂಡತಿಗೆ ಜೀವಾವಧಿ ಶಿಕ್ಷೆ ಪ್ರಕಟ. ಹೌದು, ಸ್ವಂತ ತಮ್ಮ ಅಂತ ನೋಡದಕ್ಕ ಭಾವ ಮೈದ ಎಂಬ ಕರುಣೆ ತೋರದೆ ಹತ್ಯೆ ಮಾಡಿದ ಭಾವ. ಇಂಥ ಕಟುಕ ಆರೋಪಿಗಳಿಗೆ ಅಪ್ಪರ್ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಇಲ್ಲಿನ ನ್ಯಾಯಾಧೀಶರಾದ ವೀರಣ್ಣ ಸೋಮಶೇಖರ್ ಅವರು ಜೀವಾವಧಿ ಶಿಕ್ಷೆ ಪ್ರಕಟಿಸಿದ್ದಾರೆ. ಹಾಗೆ ತಲಾ 50,000 ರೂಪಾಯಿ ದಂಡ ಕೂಡ ವಿಧಿಸಿದ್ದಾರೆ ನೋಡಿ. ಸರ್ಕಾರದ ಪರವಾಗಿ ಸರ್ಕಾರಿ ಅಭಿಯೋಜಕರಾದ ಶಂಶೀರ್ ಅಲಿ ಖಾನ್ ಅವರು ವಾದ ಮಂಡಿಸಿ ಆರೋಪಿಗಳಿಗೆ ಶಿಕ್ಷೆ ಆಗುವಂತೆ ಮಾಡಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ಚಿತ್ರದುರ್ಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.